ಓಂ ಭಾಸ್ಕರಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮಗೆ ನವಗ್ರಹಗಳ ಸಂಚಾರವನ್ನು ಅವಲಂಬಿಸಿ ನಮ್ಮ ಜೀವನ, ನಮ್ಮ ಕೀರ್ತಿ, ನಮ್ಮ ಪ್ರತಿಷ್ಠೆಗಳು, ನಮ್ಮ ಆರ್ಥಿಕ ಸ್ಥಿತಿ, ಆರೋಗ್ಯ ಆಗ್ಬೋದು, ಎಲ್ಲವೂ ಕೂಡ ನವಗ್ರಹಗಳ ಸಂಚಾರದ ಫಲ ನಮಗೆ ಅದರ ಒಂದು ಪ್ರಭಾವ ಕೂಡ ಬೀರುತ್ತೆ. ಅದೇ ರೀತಿ ನೋಡೋಕೆ ಹೋದಾಗ ಬಹು ವಿಶೇಷವಾಗಿ ಜಗದ ಚಕ್ಷು ಆಗಿರ್ತಕ್ಕಂಥ ಸೂರ್ಯ ಭಗವಾನರು ಒಂದು ತಿಂಗಳಿಗೆ ಒಮ್ಮೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರವನ್ನು ಪ್ರಾರಂಭ ಮಾಡ್ತಾರೆ. ಬಹುಮುಖ್ಯವಾಗಿ ನಾವು ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದೇ ಮಕರ ರಾಶಿ ಮತ್ತು ಕುಂಭ ರಾಶಿ. ಯಾಕೆಂದರೆ ಅದು ಶನಿಯ ಮನೆಗಳು. ಒಂದು ಶನಿಯ ಸ್ವಕ್ಷೇತ್ರ, ಒಂದು ಮೂಲ ತ್ರಿಕೋಣ. ಈ ರೀತಿ ನೋಡೋಕೆ ಹೋದಾಗ ಇಂದು ತಾರೀಖು 13/2/2026ರಂದು 4:14 ಸೂರ್ಯ ಭಗವಾನರು ಕುಂಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಇದನ್ನೇ ನಾವು ಕುಂಭ ಸಂಕ್ರಮಣ ಅಂತೂ ಕೂಡ ಕರಿತೀವಿ. ಮಾರ್ಚ್ 15ನೇ ತಾರೀಕಿನ ತನಕ ಅಲ್ಲೇ ಇರ್ತಾರೆ. ಮುಂದಿನ ತಿಂಗಳು ಮಾರ್ಚ್ 15ನೇ ತಾರೀಕಿನ ತನಕ ಅಲ್ಲೇ ಇರ್ತಾರೆ. ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಅಶುಭ ಅಂತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಾಗ, ಮೇಷರಾಶಿಯವರಿಗೆ ಈ ಒಂದು 11ನೇ ಮನೆಯ ಒಂದು ಸೂರ್ಯನ ಪ್ರಭಾವ ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಬಹಳಷ್ಟು ಶುಭ ಫಲಗಳನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಇನ್ನು ವೃಷಭ ರಾಶಿಯವರಿಗೆ 10ನೇ ಮನೆ ಇರೋದ್ರಿಂದ, ಕರ್ಮಸ್ಥಾನ ಇರೋದ್ರಿಂದ ಉದ್ಯೋಗದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಕ್ಕಂಥದ್ದು, ಹಾಗೆ ಕೆಲಸ ಕಾರ್ಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಲಾಭ ಆಗುತ್ತೆ, ಹಳೆ ಬಾಕಿ ವಸೂಲಿ ಆಗುತ್ತೆ, ಲೋನ್ ಮಂಜೂರಿ ಆಗುತ್ತೆ, ವೃತ್ತಿಯಲ್ಲಿ ಸಾಕಷ್ಟು ನೀವು ಪ್ರಗತಿಯನ್ನು ಕಾಣ್ತಕ್ಕಂಥದ್ದು ಕೂಡ ಒಂದು ವೃಷಭ ರಾಶಿಯವರಿಗೆ ಇರ್ತಕ್ಕಂಥದ್ದು. ಇನ್ನು ಆರೋಗ್ಯದ ವಿಷಯಕ್ಕೆ ಬಂದಾಗ ಉದಾಸೀನತೆ ಬೇಡ ಅಂತ ಹೇಳುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಸೂರ್ಯ ಭಗವಾನರ ಕುಂಭ ರಾಶಿಯ ಕುಂಭ ಸಂಕ್ರಮಣದ ಫಲಾಫಲ ನೋಡೋಕೆ ಹೋದಾಗ ಭಾಗ್ಯಸ್ಥಾನ, ಪ್ರವಾಸ ಯೋಗ ಇರ್ಬೋದು, ತಂದೆ ತಾಯಿಗಳ ಪರಿಪೂರ್ಣ ಆಶೀರ್ವಾದ ಇರ್ಬೋದು, ಹಾಗೆ ರೈತಾಪಿ ವರ್ಗದವ್ರಿಗೆ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ, ಅದೃಷ್ಟ ಕೂಡ ಕೂಡಿ ಬಂದಿರತಕ್ಕಂಥದ್ದು ಕೂಡ ಆಗಿರುತ್ತೆ. ಹಾಗೆ ತುಲಾ ರಾಶಿಯವರಿಗೆ 5ನೇ ಮನೆ ಮಿಶ್ರ ಫಲ ಕೊಡುತ್ತೆ. ಆದರೂ ಕೂಡ ಆರ್ಥಿಕವಾಗಿ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗುತ್ತೆ. ಈ ಮೇಷರಾಶಿ, ವೃಷಭ ರಾಶಿ, ಮಿಥುನ ರಾಶಿ, ತುಲಾ ರಾಶಿಯವರಿಗೆ ಬಹಳಷ್ಟು ಶುಭ ಇರತಕ್ಕಂಥದ್ದು ಕೂಡ ಈ ಒಂದು ಸಂದರ್ಭದಲ್ಲಿರುತ್ತೆ. ಅಶುಭ ಯಾರಿಗೆ ಅಂತಂದರೆ ಕರ್ಕಾಟಕ ರಾಶಿಯವರಿಗೆ ಅಷ್ಟಮದಲ್ಲಿ ಕರ್ಕಾಟಕ ರಾಶಿಯವರಿಗೆ 8ನೇ ಮನೆಯಲ್ಲಿ ಈ ಒಂದು ಸೂರ್ಯ ಭಗವಾನರು ಸಂಚಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೋಡೋಕೆ ಹೋದಾಗ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳ ವಿಚಾರದಲ್ಲಿ ಒಂಚೂರು ಜಾಗೃತಿಯಾಗಿರಬೇಕು. ಇನ್ನು ಸಿಂಹ ರಾಶಿಯವರಿಗೆ 7ಮ ಸ್ಥಾನದಲ್ಲಿ ಸೂರ್ಯ ಭಗವಾನರು ಸಂಚಾರ ಮಾಡೋಕ್ಕೆ ಪ್ರಾರಂಭ ಮಾಡಿದಾಗ ಅದು ಶನಿಯ ಮನೆ ಆಗಿರೋದ್ರಿಂದ ಗಂಡ ಹೆಂಡತಿಯರ ಜಗಳ ಇರ್ಬೋದು, ಪಾಲುದಾರಿಕೆ ಇರ್ಬೋದು, ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗೃತಿಯಾಗಿರಿ. ಕನ್ಯಾ ರಾಶಿಯವರಿಗೆ ತುಂಬಾ ಅದೃಷ್ಟ. 6ನೇ ಮನೆಯ ಒಂದು ಸೂರ್ಯನ ಒಂದು ಸಂಚಾರ ಸಾಕಷ್ಟು ಶುಭ ಫಲಗಳು ಕೊಡುತ್ತೆ. ಆರೋಗ್ಯದಲ್ಲಿ ಚೇತರಿಕೆ ಇರ್ಬೋದು, ಔಷಧಿ ವ್ಯಾಪಾರಿಗಳಿಗೆ, ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿರೋರಿಗೆ ತುಂಬ ಒಳ್ಳೆಯದಾಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ 4ನೇ ಮನೆ ಅರ್ಧಾಷ್ಟಮ ಅಂತ ನಾವು ಏನು ಕರಿತೀವಿ, 4ನೇ ಮನೆಯಲ್ಲಿ ರವಿಯ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಮನೆ ಅಥವಾ ಸೈಟಿನ ವಿಚಾರ ಇರ್ಬೋದು, ಸಣ್ಣ ಪುಟ್ಟ ಏನು ಸಮಸ್ಯೆಗಳಿರ್ಬೋದು, ತಂದೆ ತಾಯಿಗಳ ಬಗ್ಗೆ ಇರ್ಬೋದು, ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಒಂದಷ್ಟು ಜಾಗ್ರತೆಯಾಗಿರಬೇಕು. ವಾಹನದ ವಿಚಾರದಲ್ಲೂ ಕೂಡ ವೃಶ್ಚಿಕ ರಾಶಿಯವರು ಜಾಗ್ರತೆ. ಇನ್ನು ಧನುಸ್ಸು ರಾಶಿಯವರಿಗೆ 3ನೇ ಮನೆ ಬಹಳಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮಕರ ರಾಶಿಯವರಿಗೆ 2ಯ ಸ್ಥಾನದಲ್ಲಿ ಸೂರ್ಯ ಭಗವಾನರ ಸಂಚಾರ ಭಯದ ವಾತಾವರಣ ದೂರ ಆಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ, ರೈತಾಪಿ ವರ್ಗದವ್ರಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿರುತ್ತೆ, ಕುಟುಂಬ ಸಮಸ್ಯೆಗಳು ಕೂಡ ತೀರೋಗುತ್ತೆ. ಇನ್ನು ಕುಂಭ ರಾಶಿಯವರಿಗೆ ಜನ್ಮದಲ್ಲಿಯೇ ಒಂದು ರವಿ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ವಿವಾಹ ವಿಷಯಗಳಲ್ಲೂ ಕೂಡ ಶುಭ ಆಗ್ತಕ್ಕಂಥದ್ದು, ಪ್ರಯತ್ನಗಳಿಗೆ ತಕ್ಕ ಫಲ ಸಿಗ್ತಕ್ಕಂಥದ್ದು. ಆದರೆ ಆತ್ಮಸ್ಥೈರ್ಯ ಸ್ವಲ್ಪ ಕಡಿಮೆ ಆಗುತ್ತೆ, ಎಲ್ಲೋ ಒಂದು ಕಡೆ ಭಯದ ವಾತಾವರಣ ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಕುಂಭ ಸಂಕ್ರಮಣದಿಂದ. ಇನ್ನು ಕಡೆಯದಾಗಿರ್ತಕ್ಕಂಥ ಮೀನರಾಶಿಯವರಿಗೆ 12ನೇ ಮನೆ ದುಸ್ಥಾನದಲ್ಲಿ ರವಿಯ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಈ ಮಾಸ ಪೂರ್ತಿ ಅನ್ನೆಸರಿ ಟೆನ್ಷನ್ಸ್ ಇಟ್ಕೋಬಾರ್ದು. ಎಷ್ಟಿದ್ರೆ ಅಷ್ಟು ಆರಾಮಾಗಿರಬೇಕು. ಹಾಸಿಗೆ ಇದ್ದಷ್ಟು ಕಾಲು ಚಾಚೋದು, ಸಂತೃಪ್ತಿಯಿಂದ ಇದ್ದಿದ್ದಾದರೆ ತುಂಬ ಒಳ್ಳೆಯದಾಗುತ್ತೆ. ಒಂಚೂರು ಅಪವಾದಗಳು, ಕೆಟ್ಟ ಒಂದು ಜನರ ಸಹವಾಸಗಳಲ್ಲಿ ಹುಷಾರಾಗಿದ್ದಿದ್ದಾದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಬಹುಮುಖ್ಯವಾಗಿ ಪ್ರಾಶಸ್ತ್ಯ ಕೊಡ್ತಕ್ಕಂಥ ಸೂರ್ಯ ಭಗವಾನರ ಸಂಚಾರದ ಫಲಾಫಲ 12 ರಾಶಿಗಳ ಮೇಲೆ ಈ ರೀತಿ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.